ಕಣ್ಮುಚ್ಕೋ. ಈಗ ನೀನು ನಿಮ್ಮೂರಿನ ಕಾವೇರಿ ನದಿಯ ತೀರದಲ್ಲಿ ಒಂದು ಮರದ ಕೆಳಗಡೆ ನಿಂತಿದ್ಯಾ ಅಂತ ಅನ್ಕೊಂಡೆ. ನಿನ್ 2 ಕೈಗಳನ್ನ ರೆಕ್ಕೆಗಳ ಹಾಗೆ ಚಾಚು ನೋಡೋಣ. ಈಗ ತಣ್ಣಗೆ ಗಾಳಿ ಬೀಸ್ತಾ ಇದೆ. ಗಾಳಿ ಅಂದ್ರೆ ಪ್ರಾಣದೇವರು. ಪರಿಶುದ್ಧವಾದ ನೀರಿನ ಮೇಲೆ ಪ್ರಾಣದೇವರು ಚಲಿಸುತ್ತಾ ಇದ್ದಾರೆ. ಈಗ ತಣ್ಣಗಿನ ಗಾಳಿಯನ್ನ ಒಳಗೆಳ್ಕೋ. ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮರೆವರ ಗಂಟಲ. ಈಗ ಮೈ ಮನಸ್ಸೆಲ್ಲ ತಣ್ಣಗಾಗ್ತಿರ್ಬೇಕಲ್ವಾ? ಹಾ, ಹೌದು ಹೌದು ಕಿಟ್ಟಪ್ಪ. ಇದೇ ರೀತಿ ಉಸಿರು ಎಳ್ಕೊಳ್ಳೋದು, ಉಸಿರು ಬಿಡೋದು 10 ಸರಿ ಮಾಡು. ಚರಣ ನೀನೌದೌದೋ ಜಗತ್ರಾಣ. ಸ್ವಾಮಿ ಮುಖ್ಯ ಪ್ರಾಣ, ಸ್ವಾಮಿ ಮುಖ್ಯ ಪ್ರಾಣ. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ.